ಹೆಲೋ, ದಿಸ್ ಇಸ್ ಸಿಂಪ್ಲಿ ಸಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೆಸರುಬೇಳೆ ಬೇಸಿಗೆಯಲ್ಲಿ ತುಂಬ ದೇಹಕ್ಕೆ ತಂಪು. ಹಾಗಾಗಿ ಹೆಸರುಬೇಳೆ ಪಾಯಸ ಅಥವಾ ಕೋಸಂಬರಿ ಮಾಡ್ಕೊಂಡು ತಿಂತಾಯಿದ್ರೆ ಸ್ವಲ್ಪ ಬಾಡಿಲಿ ಉಷ್ಣಾಂಶನ ಕಡಿಮೆ ಮಾಡುತ್ತೆ. ಸೊ ಈ ಹೆಸರುಬೇಳೆನ ಫಸ್ಟು ತೊಗೊಂಡ್ಬಿಟ್ಟು ನಾನು ಹುರ್ಕೋತಾ ಇದ್ದೀನಿ. ಒಂದು ಕೆಂಪು ಬಣ್ಣಕ್ಕೆ ಸ್ವಲ್ಪ ಟರ್ನ್ ಆಗೋ ಥರ ಹುರ್ಕೊಂಡೆ. ಸೊ ಆ ಹುರಿದಿರೋದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಸೊ ಆ ನೀರು ಹಾಕಿಬಿಟ್ಟು ಆ ಹೆಸರುಬೇಳೆನ ಚೆನ್ನಾಗಿ ಸ್ವಲ್ಪ ತೊಳ್ಕೊಬೇಕು. ಸೊ ಅದರಲ್ಲಿ ಏನೇ ಧೂಳಿದ್ರೂ ಹೋಗೋ ಥರ. ಸೊ ನೀರು ಹಾಕ್ಬಿಟ್ಟು ನಾನು ಫಸ್ಟ್ ಅದನ್ನು ತೊಳ್ಕೊತಾ ಇದ್ದೀನಿ. ನಂತರ ಆ ತೊಳೆದಿರೋ ಬೇಳೆನ ಹೆಸರುಬೇಳೆನ ಕುಕ್ಕರ್ಗೆ ಹಾಕಿ ನೀರು ಹಾಕಿ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಸೊ ಹಾಗೆ ಬೇಯಿಸೋರು ಬೇಯಿಸ್ತಾರೆ, ಬಟ್ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ: ಹಸಿಕಾಯಿ, ಏಲಕ್ಕಿ, ಗೋಡಂಬಿ, ಗಸಗಸೆ ಮತ್ತು ಒಣ ಕೊಬ್ಬರಿ. ಇದೆಲ್ಲದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಫಸ್ಟು. ಸೊ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಳೋಣ ಇದೆಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು. ಹೆಸರು ಬೇಳೆಲಿ ಪ್ರೋಟೀನ್, ಕಬ್ಬಿಣ, ಪೊಟ್ಯಾಷಿಯಮ್, ಫೈಬರ್ ಇದೆಲ್ಲ ಇದೆ. ಇದು ರಕ್ತದೊತ್ತಡನ ನಿಯಂತ್ರಿಸುತ್ತೆ, ತೂಕ ಕಡಿಮೆ ಮಾಡಿಸುತ್ತೆ, ಕೂದಲಿಗೆ, ಸ್ಕಿನ್ನಿಗೆ ತುಂಬ ಉಪಯುಕ್ತ. ಸೊ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ. ಬೆಲ್ಲ ತೊಗೊಂಡಿದ್ದೀನಿ ನಾನು, 3 ಕುಡಿಕೆ ಬೆಲ್ಲ ತೊಗೊಂಡು ಅದನ್ನು ಕುಟ್ಟಿಟ್ಕೊಂಡಿದ್ದೀನಿ. ಸೊ ಆ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಒಲೆಯ ಮೇಲಿಟ್ಟು ಅದನ್ನು ಸ್ವಲ್ಪ ಕುದಿಸ್ತೀನಿ. ಡೈರೆಕ್ಟಾಗಿ ಹಾಕೋರು ಹಾಕ್ತಾರೆ. ಇದು ನೀರು ಕುದಿಸ್ಬಿಟ್ಟು ಚೆನ್ನಾಗಿ ಬೆಲ್ಲ ಪಾಕ ಮಾಡ್ಕೊಂಬಿಟ್ಟು ಸೋಸ್ಬಿಟ್ಟು ಹಾಕಿದ್ರೆ ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ಪಾಯಸದಲ್ಲಿ ಬೀಳೋದಿಲ್ಲ ಅಂತ ಸೋಸ್ ಹಾಕ್ತಾಯಿದ್ದೀವಿ. ಸೊ ಇದು ಬೆಂದಿದೆಯಾ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆ. ಸೊ ಒಂದು ವಿಷಲ್ ಸಾಕು. ಅಕಸ್ಮಾತ್ ಬೆಂದಿಲ್ಲ ಅಂದರೆ ನೀವು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಓಪನ್ನಾಗಿ ಸ್ವಲ್ಪ ಬೇಯಿಸ್ಕೋಬೋದು. ಇದು ಚೆನ್ನಾಗಿ ಬೆಂದಿದೆ. ಸೊ ಬೆಂದಿರೋದಕ್ಕೆ ನಾನು ರುಬ್ಬಿದ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಈ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ರುಬ್ಬಿದ ಒಂದು ಜಾರಲ್ಲಿ ಬೇಕಾದ್ರೆ ಸ್ವಲ್ಪ ನೀವು ತೊಳ್ನೀರು ಮಾಡಿಕೊಂಡು ಹಾಕ್ಕೋಬೋದು. ಸೊ ಚೆನ್ನಾಗಿ ಮಿಕ್ಸಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಬೆಲ್ಲದ ಪಾಕನೂ ಕೂಡ ಇದೆಯಲ್ಲ, ಸೊ ತೀರಾ ತೆಳ್ಳಗಾಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ. ಈ ಬೆಲ್ಲದ ಪಾಕನ ಸೋಸ್ಕೊತಾ ಇದ್ದೀವಿ. ಸೊ ಇದು ಸೋಸ್ಕೊಂಡ್ಮೇಲೆ ಒಂದು ಸಲ ನೀವು ತಿರುಗಿಸ್ಕೊಂಡು ನೋಡಿ. ನಿಮಗೆ ದಪ್ಪ ಬೇಕು, ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀರು ಹಾಕೋಕ್ಕೆ ಹೋಗಬೇಡಿ. ಇನ್ನು ಸ್ವಲ್ಪ ತೆಳ್ಳ ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ತುಪ್ಪ ಹಾಕ್ಕೊಂಡು ಈ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಸೊ ಫಸ್ಟ್ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿಬಿಟ್ಟು ಸ್ವಲ್ಪ ದ್ರಾಕ್ಷಿನೂ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ. ಸೊ ಪಾಯಸ ಅಂದಮೇಲೆ ಮಧ್ಯದಲ್ಲಿ ದ್ರಾಕ್ಷಿ ಗೋಡಂಬಿ ಸಿಕ್ಕಲೇಬೇಕಲ್ವ, ಸಿಕ್ಕರೆ ರುಚಿ. ಸೊ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇವಾಗ ಕುದೀತಾ ಇರೋ ಹೆಸರು ಬೇಳೆಗೆ ಈ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡೋಣ. ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಸಿಗೆಯಲ್ಲಿ ತಂಪಾದ ಮತ್ತು ಆರೋಗ್ಯಕರವಾದ ಹೆಸರು ಬೇಳೆ ಪಾಯಸ ಸವಿಯಲು ಈಗ ರೆಡಿ ಇದೆ. ದಟ್ಸ್ ಆಲ್ ಫಾರ್ ಟುಡೇ. ಬೈ ಬಾಯ್.